ಡಯಾಬಿಟಿಸ್ ಇರುವ ತುಂಬಾ ಜನ ಕಾಮನ್ ಆಗಿ ಇದು ಒಂದ್ ಮಾತನ್ನ ಹೇಳೋದನ್ನ ನಾನು ತುಂಬಾ ಕೇಳಿದೀನಿ. ಡಾಕ್ಟರ್, ನನ್ಗೆ ಡಯಾಬಿಟಿಸ್ ಇದೆಯಲ್ಲ, ನಾನಂತೂ ಸಕ್ಕರೆ ತಿನ್ನೋದೇ ಇಲ್ಲ. ಸಕ್ಕರೆ ಬದಲು ಬೆಲ್ಲ ತುಂಬಾ ಹೆಲ್ದಿ ಅಲ್ಲ, ಸೊ ಬೆಲ್ಲ ತಿಂತೀನಿ. ಇಲ್ಲ ಅಂದ್ರೆ ನ್ಯಾಚುರಲ್ ಆಗಿ ಸಿಗುತ್ತಲ್ಲ ಜೇನುತುಪ್ಪ, ಅದನ್ನ ತಿಂತೀನಿ ಅಂತ. ಡಯಾಬಿಟಿಸ್ ಇಲ್ದೇ ಇರೋರು ಕೂಡ ಈ ಮಾತನ್ನ ಹೇಳ್ತಾರೆ. ಬಟ್ ನೀವು ಹೆಲ್ದಿ ಹೀರೋ ಅಂತ ಅನ್ಕೊಂಡಿರೋರೇ ವಿಲನ್ ಆಗ್ಬಿಟ್ರೆ ಅರ್ಥ ಆಗ್ಲಿಲ್ಲ ಅಲ್ವಾ? ನನ್ಗೆ ನೆಕ್ಸ್ಟ್ 5 to 10 ಮಿನಿಟ್ಸ್ ಕೊಡಿ, ನಾನ್ ನಿಮ್ಗೆ ಅರ್ಥ ಮಾಡಿಸ್ತೀನಿ. ನಿಮ್ಗೆ ಡಯಾಬಿಟಿಸ್ ಇದ್ರೆ ಇಲ್ಲ ಅಂದ್ರೂ ಕೂಡ ಬೆಲ್ಲ, ಸಕ್ಕರೆ, ಜೇನುತುಪ್ಪ ಇವುಗಳಲ್ಲಿ ಯಾವುದು ಉತ್ತಮ ಅಂತ ತಿಳಿಸ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ಅರ್ಪಿತಾ ಭಟ್, ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯೆ. ಅಂಡ್ ನಾನಿವತ್ತು ಬೆಲ್ಲ, ಜೇನುತುಪ್ಪ ಹಾಗೇನೆ ಸಕ್ಕರೆ ಈ 3 ಪದಾರ್ಥಗಳಲ್ಲಿ ಯಾವುದು ಉತ್ತಮ ಅಂತ ಹೇಳ್ತೀನಿ. ನಮ್ಮ ದೇಶದಲ್ಲಿ ತುಂಬಾ ಜನರಿಗೆ ಡಯಾಬಿಟಿಸ್ ಇದೆ. ಅತಿ ಹೆಚ್ಚು ಡಯಾಬಿಟಿಸ್ ಹೊಂದಿರುವಂತಹ 2ನೇ ದೊಡ್ಡ ದೇಶ ನಮ್ದು. ಅಂಡ್ ಈ ಡಯಾಬಿಟಿಸ್ ಇರೋರಲ್ಲಿ ತುಂಬಾ ಜನ ಸಕ್ಕರೆ ಬದಲು ಬೆಲ್ಲ ಮತ್ತೆ ಜೇನುತುಪ್ಪ ತಿಂದ್ರೆ ಆರೋಗ್ಯಕ್ಕೆ ಕೂಡ ಒಳ್ಳೇದು, ಹಾಗೇನೆ ನಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶ ಕೂಡ ಜಾಸ್ತಿ ಆಗಲ್ಲ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಇದೇ ತಪ್ಪು ಕಲ್ಪನೆ ಅವರ ಸಕ್ಕರೆ ಅಂಶ ಕಂಟ್ರೋಲ್ಗೆ ಬರದೇ ಇರೋದಕ್ಕೆ ಕಾರಣ ಇರಬಹುದು. ತುಂಬಾ ಜನ ಫ್ಯಾಮಿಲಿಯಲ್ಲಿ ಹೇಳಿದ್ರು, ಫ್ರೆಂಡ್ಸ್ ಹೇಳಿದ್ರು, ಇಲ್ಲ ಯಾವ್ದೋ ವಿಡಿಯೋದಲ್ಲಿ ನೋಡಿದೆ ಅಂತ ಬೆಲ್ಲ ಮತ್ತೆ ಜೇನುತುಪ್ಪ ಹೆಲ್ದಿ ಅಂತ ಅನ್ಕೊಂಡಿರ್ತೀರಾ. ಬಟ್ ಅದರ ಫ್ಯಾಕ್ಟ್ ಬೇರೆನೇ ಇದೆ. ಇವತ್ತು ಆ ಫ್ಯಾಕ್ಟ್ ನ ಬಗ್ಗೆ ಹಾಗೆ ಅದರ ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಕ್ಕರೆ ಬಗ್ಗೆ ತಿಳ್ಕೊಳ್ಳೋಣ. ಸಕ್ಕರೆಗೆ ಸುಕ್ರೋಸ್ ಅಂತ ಕೆಮಿಕಲ್ ಹೆಸರು. ಈ ಸಕ್ಕರೆ ಏನಿದೆ ಅದು ಗ್ಲೂಕೋಸ್ ಮತ್ತೆ ಫ್ರುಕ್ಟೋಸ್ ಇಂದ ಆಗಿದೆ. ಈ ಗ್ಲೂಕೋಸ್ ಮತ್ತೆ ಫ್ರುಕ್ಟೋಸ್ ಏನಿದೆ, ಇದೆರಡರ ಮಧ್ಯೆ ಒಂದ್ ರೀತಿ ಬಾಂಡ್ ಕ್ರಿಯೇಟ್ ಆಗಿರುತ್ತೆ. ಅಂತಂದ್ರೆ 2 ಫ್ರೆಂಡ್ಸ್ ಕೈ ಹಿಡ್ಕೊಂಡ್ರೆ ಹೇಗೋ ಅದೇ ರೀತಿ ನೀವು ಸಕ್ಕರೆಯನ್ನೇ ಸೇವಿಸಿದಾಗ ಅದು ದೇಹದ ಒಳಗೆ ಹೋದ ತಕ್ಷಣ ಈ ಬಾಂಡ್ ಏನಿದೆ ಅದು ಬ್ರೇಕ್ ಆಗುತ್ತೆ. ಬ್ರೇಕ್ ಆದ ತಕ್ಷಣ ಗ್ಲೂಕೋಸ್ ಏನಿದೆ ಅದು ಡೈರೆಕ್ಟ್ ಆಗಿ ನಿಮ್ಮ ಬ್ಲಡ್ ಅನ್ನ ಹೋಗಿ ಸೇರ್ಕೊಳ್ಳುತ್ತೆ. ಇದಕ್ಕಾಗಿಯೇ ನೀವು ಸಕ್ಕರೆಯನ್ನು ತಿಂದ ತಕ್ಷಣ ನಿಮ್ಮ ಬ್ಲಡ್ ಅಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಿರೋದನ್ನ ಕಾಣ್ಬೋದು. ಹಾಗೇನೆ ಫ್ರುಕ್ಟೋಸ್ ಏನಿದೆ ಇದು ಇನ್ನೊಂದು ಅಂಗವನ್ನ ಹೋಗಿ ಸೇರ್ಕೊಳ್ಳುತ್ತೆ. ಅದ್ರ ಬಗ್ಗೆ ನಾನು ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಸಕ್ಕರೆಯಲ್ಲಿ ಸಿಹಿ ಅಂಶ ಹಾಗೇನೆ ಎನರ್ಜಿ, ಸ್ವಲ್ಪ ಮಟ್ಟಿಗೆ ಕ್ಯಾಲೋರಿ ಬಿಟ್ರೆ ನಿಮ್ಗೆ ಬೇರೆ ಏನು ಸಿಗೋದಿಲ್ಲ. ಇದರಲ್ಲಿ ನ್ಯೂಟ್ರಿಷನ್ ಇಲ್ಲ, ಯಾವುದೇ ರೀತಿ ಪೋಷಕಾಂಶ ಇಲ್ಲ. ಇದನ್ನ ಕೆಮಿಕಲಿ ತುಂಬಾ ಪ್ರೊಸೆಸ್ ಮಾಡೋದ್ರಿಂದ ಇದು ಇದರಲ್ಲಿರುವಂತಹ ಎಲ್ಲಾ ರೀತಿಯ ಪೋಷಕಾಂಶಗಳನ್ನ ಕಳೆದುಕೊಂಡಿರುತ್ತೆ. ನೆಕ್ಸ್ಟ್ ಜೇನುತುಪ್ಪದ ಬಗ್ಗೆ ತಿಳ್ಕೊಳ್ಳೋಣ. ಇದು ಸ್ವಲ್ಪ ಡಿಫ್ರೆಂಟ್. ಇದು ಜೇನುಹುಳದಿಂದ ಸಿಗುವಂತಹದ್ದು. ಜೇನುಹುಳ ಯಾವಾಗ ಹೂವಿನಿಂದ ಮಕರಂದವನ್ನ ಹೀರುತ್ತೋ ಅದು ಜೇನುಹುಳದ ಬಾಡಿಯನ್ನ ಸೇರ್ಕೊಳ್ಳುತ್ತೆ. ನಾನು ಮುಂಚೆ ಹೇಳಿದಾಗೆ ಸಕ್ಕರೆಯಲ್ಲಿರುವಂತಹ ಫ್ರುಕ್ಟೋಸ್ ಮತ್ತೆ ಗ್ಲೂಕೋಸ್ ಫ್ರೆಂಡ್ಸ್ ಕೈ ಹಿಡ್ಕೊಂಡಿರೋರು, ಈ ಒಂದ್ ರೀತಿ ಬಾಂಡ್ ಏನಿರುತ್ತೆ ಇದು ಜೇನುತುಪ್ಪದಲ್ಲಿ ಕೂಡ ಇರುತ್ತೆ. ಬಟ್ ಜೇನುಹುಳದಲ್ಲಿರುವಂತಹ ಎನ್ಸೈಮ್ಸ್ ಏನಿದೆ ಆ ಬಾಂಡ್ ಅನ್ನ ಬ್ರೇಕ್ ಮಾಡಿ ಸ್ವಲ್ಪ ಮಟ್ಟಿಗೆ ಅದನ್ನ ಡೈಜೆಸ್ಟ್ ಮಾಡಿ ಜೇನುತುಪ್ಪವನ್ನ ತಯಾರಿಸುತ್ತೆ. ಸೊ ಆ ಜೇನುತುಪ್ಪ ನಮ್ಮ ದೇಹಕ್ಕೆ ಸೇರಿದಾಗ ಅದು ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ಡೈಜೆಸ್ಟ್ ಆಗಿರುತ್ತೆ. ಅಂಡ್ ಇದು ಹೂವಿನ ಮಕರಂದದಿಂದ ಆಗಿರೋದಕ್ಕೆ ಇದರಲ್ಲಿ 200ಕ್ಕಿಂತ ಹೆಚ್ಚು ನಮ್ಮ ದೇಹಕ್ಕೆ ಹೆಲ್ಪ್ ಮಾಡುವಂತಹ ಕೆಲವೊಂದು ಕಂಪೌಂಡ್ಸ್ ಗಳು ಸಿಗುತ್ತೆ. ಪಾಲಿಫಿನಾಲ್ಸ್, ಎನ್ಸೈಮ್ಸ್ ಕೆಲವೊಂದು, ಹಾಗೇನೆ ಟ್ರೇಸ್ ಮಿನರಲ್ಸ್, ಸ್ವಲ್ಪ ಮಟ್ಟಿಗೆ ಕೆಲವೊಂದು ಮಿನರಲ್ಸ್ ಗಳು ಕೂಡ ಸಿಗುತ್ತೆ. ನೆಕ್ಸ್ಟ್ ಬೆಲ್ಲ. ಬೆಲ್ಲವನ್ನ ಸೇಮ್ ಸಕ್ಕರೆಯನ್ನ ಯಾವ ಕಬ್ಬಿನಿಂದ ಮಾಡ್ತಾರೋ ಅದೇ ಕಬ್ಬಿನಿಂದ ಮಾಡ್ತಾರೆ. ಬಟ್ ಪ್ರೊಸೆಸ್ ಸ್ವಲ್ಪ ಕಡಿಮೆ ಮಾಡ್ತಾರೆ. ಏನು ಸಕ್ಕರೆಯನ್ನ ಕೆಲವೊಂದು ರಾಸಾಯನಿಕ ಪ್ರೊಸೆಸಿಂಗ್ ಮಾಡ್ತಾರೋ ಬೆಲ್ಲವನ್ನ ಆ ರೀತಿ ಮಾಡೋದಿಲ್ಲ. ಸ್ವಲ್ಪ ಮಟ್ಟಿಗೆ ಸಂಸ್ಕರಿಸಿದ್ರು ಕೂಡ ಸಕ್ಕರೆಯಷ್ಟು ಸಂಸ್ಕರಣೆ ಆಗೋದಿಲ್ಲ. ಸೊ ಬೆಲ್ಲದಲ್ಲಿ ಕೆಲವೊಂದು ಮಿನರಲ್ಸ್ ಸಿಗುತ್ತೆ. ಐರನ್, ಪೊಟ್ಯಾಷಿಯಂ, ಮ್ಯಾಗ್ನೇಷಿಯಂ, ಕ್ಯಾಲ್ಸಿಯಂ, ಈ ರೀತಿ ಕೆಲವೊಂದು ಖನಿಜಗಳು ಬೆಲ್ಲದಲ್ಲಿ ಸಿಗುತ್ತೆ. ಸೊ ಸಕ್ಕರೆಗೆ ಕಂಪೇರ್ ಮಾಡಿದ್ರೆ ಪ್ರೊಸೆಸಿಂಗ್ ಬೆಲ್ಲದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಇವಾಗ ನೀವು ಥಿಂಕ್ ಮಾಡ್ತಿರ್ತೀರಾ, ಸೊ ಜೇನುತುಪ್ಪ ತುಂಬಾ ಒಳ್ಳೇದು, ಯಾಕಂದ್ರೆ ಅದರಲ್ಲಿ 200ಕ್ಕೂ ಹೆಚ್ಚು ನಮ್ಮ ದೇಹಕ್ಕೆ ಉಪಯೋಗ ಆಗುವಂತಹ ಕೆಲವೊಂದು ಕಂಪೌಂಡ್ ಸಿಗುತ್ತೆ ಅಂತ. ಬಟ್ ಜೇನುತುಪ್ಪನೇ ಹೆಲ್ದಿ ಅನ್ನುವಂತಹ ಕನ್ಫ್ಯೂಷನ್ಗೆ ಇನ್ನೂ ಬರಬೇಡಿ. ಯಾಕಂದ್ರೆ ಜೇನುತುಪ್ಪದ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ಇದೆ. ಜೇನುತುಪ್ಪದಲ್ಲಿ 35ರಿಂದ 45% ಅಷ್ಟು ಫ್ರುಕ್ಟೋಸ್ ಇದೆ. ಹಾಗೇನೆ 30ರಿಂದ 35% ಅಷ್ಟು ಗ್ಲೂಕೋಸ್ ಇದೆ. ಸೊ ಗ್ಲೂಕೋಸ್ಗಿಂತ ಫ್ರುಕ್ಟೋಸ್ ಜಾಸ್ತಿ ಇದೆ. ನಾನು ಮೊದಲೇ ಹೇಳಿದೆ. ಹಾಗೇನೆ ಫ್ರುಕ್ಟೋಸ್ ಏನಿದೆ ಇದು ಇನ್ನೊಂದು ಅಂಗವನ್ನ ಹೋಗಿ ಸೇರ್ಕೊಳ್ಳುತ್ತೆ. ಅದ್ರ ಬಗ್ಗೆ ನಾನು ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಸೊ ಈ ಫ್ರುಕ್ಟೋಸ್ ಏನಿದೆ ಅದು ನೀವು ತಿಂದ ತಕ್ಷಣ ಲಿವರ್ಗೆ ಹೋಗಿ ಸೇರ್ಕೊಳ್ಳುತ್ತೆ. ಯಾವಾಗ ನೀವು ಅಗತ್ಯಕ್ಕಿಂತ ಜಾಸ್ತಿ ತಿಂತೀರಲ್ಲ, ಲಿವರ್ ಏನ್ ಮಾಡುತ್ತೆ, ಆ ಫ್ರುಕ್ಟೋಸ್ ಅನ್ನ ಕೊಬ್ಬಾಗಿ ಕನ್ವರ್ಟ್ ಮಾಡಿ ಅದನ್ನ ಶೇಖರಣೆ ಮಾಡಿ ಇಟ್ಕೊಳ್ಳುತ್ತೆ. ಸೊ ಈ ರೀತಿಯ ಶೇಖರಣೆ ಜಾಸ್ತಿ ಆಗ್ತಾ ಹೋದ ಹಾಗೇನೆ ನಿಮ್ಗೆ ವಿಸರಲ್ ಫ್ಯಾಟ್, ಒಳಗಡೆ ಅಂಗಾಂಗಗಳ ಮಧ್ಯೆ ಸೇರ್ಕೊಳ್ಳುವಂತಹ ಫ್ಯಾಟ್ ಜಾಸ್ತಿ ಆಗ್ಬಹುದು. ಹಾಗೇನೆ ಫ್ಯಾಟಿ ಲಿವರ್ ಕಾಣಿಸ್ಕೊಳ್ಬಹುದು. ತುಂಬಾ ಅತಿಯಾದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಕಾಣಿಸ್ಕೊಳ್ಬಹುದು. ಅಂಡ್ ಇನ್ನೊಂದು ವಿಷಯ ಏನಂತಂದ್ರೆ, ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಜೇನುತುಪ್ಪಗಳು ಪ್ಯೂರ್ ಇದೆ ಅಂತ ಹೇಳಕ್ಕಾಗಲ್ಲ.
ಒಂದು ಸ್ಟಡಿಯ ಪ್ರಕಾರ 30% ಅಷ್ಟು ಮಾರ್ಕೆಟಲ್ಲಿ ಸಿಗುವಂತಹ ಜೇನುತುಪ್ಪಗಳಿಗೆ ಸಕ್ಕರೆಯನ್ನ ಮಿಶ್ರಣ ಮಾಡಲಾಗುತ್ತೆ. ಸೊ ನೀವು ಜೇನುತುಪ್ಪವನ್ನ ಹೆಲ್ದಿ ಅಂತ ತಿಂದು ಅದು ಸಕ್ಕರೆ ಆದ್ರೆ ಅದರಿಂದ ಏನ್ ಪ್ರಯೋಜನ? ಸೊ ಇವಾಗ ನೀವು ಅನ್ಕೊಳ್ತಿರ್ತೀರಾ, ಜೇನುತುಪ್ಪನೂ ಬೇಡ, ಸಕ್ಕರೆನೂ ಬೇಡ, ನಾನು ಬೆಲ್ಲ ತಿಂತೀನಿ, ಬೆಲ್ಲ ಹೆಲ್ದಿ ಅಂತ. ಬಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ, ಎಸ್ಪೆಷಲಿ ಡಯಾಬಿಟಿಸ್ ಇರೋವರಿಗೆ ಬೇಕಾಗಿರುವಂತಹ ವಿಷಯ, ನಾವು ಆಹಾರಗಳನ್ನು ತಿಂದ ತಕ್ಷಣ ಅದು ನಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶವನ್ನ ಎಷ್ಟು ಏರಿಸುತ್ತೆ ಅನ್ನೋದನ್ನ ಗ್ಲೈಸೆಮಿಕ್ ಇಂಡೆಕ್ಸ್ ಇಂದ ಅಳತೆ ಮಾಡಲಾಗುತ್ತೆ. ಸೊ ಗ್ಲೈಸೆಮಿಕ್ ಇಂಡೆಕ್ಸ್ ಹೆಚ್ಚಿದ್ರೆ ಆ ಆಹಾರ ಏನಿದೆ ಅದು ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶವನ್ನ ಜಾಸ್ತಿ ಮಾಡುತ್ತೆ, ಹಾಗೇನೆ ತುಂಬಾ ಬೇಗ ಜಾಸ್ತಿ ಮಾಡುತ್ತೆ ಅಂತ ಅರ್ಥ. ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇದ್ದಷ್ಟು ಆ ಆಹಾರ ಏನಿದೆ ಅದು ಅಷ್ಟೊಂದು ಸಕ್ಕರೆ ಅಂಶವನ್ನ ಏರಿಕೆ ಮಾಡಲ್ಲ ಅಂತ ಅರ್ಥ. ಹಾಗಿದ್ರೆ ಈ ಬೆಲ್ಲ, ಸಕ್ಕರೆ ಹಾಗೇನೆ ಜೇನುತುಪ್ಪದ ಗ್ಲೈಸೆಮಿಕ್ ಇಂಡೆಕ್ಸ್ ಎಷ್ಟೆಷ್ಟು ಇದೆ ಅಂತ ನೋಡಕ್ ಹೋದ್ರೆ, ಸಕ್ಕರೆ ಗ್ಲೈಸೆಮಿಕ್ ಇಂಡೆಕ್ಸ್ ಏನಿದೆ ಅದು 65 ಇದೆ. ಹಾಗೇನೆ ಜೇನುತುಪ್ಪದ ಗ್ಲೈಸೆಮಿಕ್ ಇಂಡೆಕ್ಸ್ ಏನಿದೆ ಅದು 55 ಇದೆ, ಸಕ್ಕರೆಗಿಂತ ಸ್ವಲ್ಪ ಕಡಿಮೆ. ಬೆಲ್ಲದ ಗ್ಲೈಸೆಮಿಕ್ ಇಂಡೆಕ್ಸ್ ಏನಿದೆ ಅದು 84 ಇದೆ. ಎಸ್, ನೀವು ತಪ್ಪಾಗಿ ಕೇಳಿಸ್ಕೊಳ್ಳಿಲ್ಲ. ಬೆಲ್ಲದ ಗ್ಲೈಸೆಮಿಕ್ ಇಂಡೆಕ್ಸ್ ಸಕ್ಕರೆ ಹಾಗೆ ಜೇನುತುಪ್ಪದಕ್ಕಿಂತ ಜಾಸ್ತಿ ಇದೆ. ಸಕ್ಕರೆ ಹಾಕಿದ ಆಹಾರವನ್ನ ತಿಂದು 1-2 ಗಂಟೆಗಳಲ್ಲಿ ರಕ್ತದಲ್ಲಿ ಏರಿಕೆಯನ್ನ ನೀವು ಬ್ಲಡ್ ಟೆಸ್ಟ್ ಮಾಡಿದ್ರೆ ನೋಡಬಹುದು, ಕಂಡುಹಿಡಿಬಹುದು. ಬಟ್ ಈ ಬೆಲ್ಲ ಏನಿದೆ ಇದು ಲಾಂಗ್ ಚೈನ್ ಸುಕ್ರೋಸ್ ಇಂದ ಆಗಿದೆ. ಸೊ ಇದು ಡೈಜೆಸ್ಟ್ ಆಗೋದಕ್ಕೆ ತುಂಬಾ ಜಾಸ್ತಿ ಹೊತ್ತು ತಗೊಳುತ್ತೆ. ಬೆಲ್ಲ ಹಾಕಿರುವಂತಹ ಆಹಾರವನ್ನು ತಿಂದು 3 ಗಂಟೆಗಳ ಅಥವಾ 2 ಗಂಟೆಗಳ ನಂತರ ಆಗಬಹುದು. ಸೊ ಅದಕ್ಕಾಗಿಯೇ ಕೆಲವೊಮ್ಮೆ ನೀವು ಟೆಸ್ಟ್ ಮಾಡಿದ್ರು ಕೂಡ, ನಿಮ್ಮ ಬ್ಲಡ್ ಟೆಸ್ಟ್ ನೀವು ಮನೇಲೆ ಮಾಡ್ಕೊಂಡ್ರು ಕೂಡ, ಬೆಲ್ಲ ಹಾಕಿದ ಆಹಾರವನ್ನ ತಿಂದ್ರೆ ಏನು ಏರಿಕೆ ಆಗ್ಲಿಲ್ವಲ್ಲ ನನ್ನ ಸಕ್ಕರೆ ಅಂಶ ಅಂತ ನಿಮ್ಗೆ ಅನ್ಸಿರ್ಬಹುದು. ನಿಮ್ಗೆ ಇವಾಗ ಅನ್ಸ್ತಿರುತ್ತೆ, ಯಾವ ತಿಂದ್ರು ಹೆಲ್ದಿ ಅಲ್ವಲ್ಲ ಹಾಗಿದ್ರೆ ಅಂತ. ನನ್ನ ಇಂಟೆನ್ಷನ್ ಇಲ್ಲಿ ಯಾವುದೇ ಆಹಾರವನ್ನ ವಿಲನ್ ಮಾಡ್ಬೇಕು ಅಂತ ಅಲ್ಲ, ನಿಮ್ಗೆ ಸತ್ಯವನ್ನ ತಿಳಿಸ್ಬೇಕು ಅಂತ. ಬೆಲ್ಲ ಹಾಗೆ ಸಕ್ಕರೆಗೆ ಕಂಪೇರ್ ಮಾಡಿದ್ರೆ ಸಕ್ಕರೆಯಲ್ಲಿ ನಿಮ್ಗೆ ಯಾವುದೇ ರೀತಿಯ ಪೋಷಕಾಂಶ ಸಿಗೋದಿಲ್ಲ. ಬೆಲ್ಲದಲ್ಲಿ ಅದಕ್ಕಿಂತ ಬೆಟರ್ ಸ್ವಲ್ಪ ರೀತಿಯ ಪೋಷಕಾಂಶಗಳು ನಿಮ್ಗೆ ಸಿಗ್ಬಹುದು. ಬೆಲ್ಲದಲ್ಲಿ ಕೆಲವೊಂದು ಖನಿಜಗಳಿರುತ್ತೆ, ಐರನ್, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ಇನ್ನು ಮುಂತಾದ ಖನಿಜಗಳು ನಿಮ್ಗೆ ಸಿಗ್ಬಹುದು. ಅಂಡ್ ಬೆಲ್ಲ ಜೀರ್ಣಕ್ರಿಯೆಗೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೇನೆ ಇದು ರಕ್ತವನ್ನ ಪ್ಯೂರಿಫೈ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಬೆಲ್ಲವನ್ನ ಟ್ರೆಡಿಷನಲಿ ಅಂತಂದ್ರೆ ಬಹಳ ವರ್ಷಗಳಿಂದ ಆಯುರ್ವೇದ ಚಿಕಿತ್ಸೆಗಳಲ್ಲಿ ಬಳಸ್ಕೊಂಡು ಬರ್ಲಾಗ್ತಾ ಇದೆ. ಸೊ ಸ್ವಲ್ಪ ಪ್ರಮಾಣದ ಬೆಲ್ಲ ಸಕ್ಕರೆಗಿಂತ ಎಷ್ಟೋ ಉತ್ತಮ. ಜೇನುತುಪ್ಪ ಕೂಡ ಹಾಗೆ, ನಾನು ಮುಂಚೆ ಹೇಳಿದ ಹಾಗೆ ಇದರಲ್ಲಿ ಕೆಲವೊಂದು ನಮ್ಮ ದೇಹಕ್ಕೆ ಹೆಲ್ಪ್ ಮಾಡುವಂತಹ ಅಂಶಗಳು ಸಿಗುತ್ತೆ. ಇದು ನಮ್ಮ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಹಾಗೇನೆ ಇದರಲ್ಲಿ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಕೂಡ ಇದೆ. ಇನ್ಫೆಕ್ಷನ್ ಏನಾದ್ರೂ ಆದ್ರೆ ಅದನ್ನ ಕಡಿಮೆ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ನಿಮ್ಗೆ ಡಯಾಬಿಟಿಸ್ ಇದ್ರೂ ಕೂಡ ಕಂಟ್ರೋಲ್ ಇದೆ ಅಂತ ಆದ್ರೆ, ನಿಮ್ಮ HbA1c ಏನಿದೆ ಅದು ಕಂಟ್ರೋಲ್ ಅಲ್ಲಿ ಇದೆ ಅಂತ ಆದ್ರೆ, ಅವಶ್ಯಕತೆ ಇದ್ರೆ ಮಾತ್ರ ನೀವು ದಿನಕ್ಕೆ 1 ಟೀ ಸ್ಪೂನ್ ಅಷ್ಟು ಜೇನುತುಪ್ಪವನ್ನ ತಗೊಳ್ಬಹುದು. ಅವಶ್ಯಕತೆ ಇದ್ರೆ ಮಾತ್ರ. ಇದನ್ನ ನಾನು ಹೇಳಲೇಬೇಕು. ಜೇನುತುಪ್ಪ ತಿನ್ನುವಾಗ ಎಲ್ಲರೂ ಒಂದು ದೊಡ್ಡ ಮಿಸ್ಟೇಕ್ ಅನ್ನ ಮಾಡ್ತಾರೆ. ಅದೇನು ಅಂತಂದ್ರೆ ಜೇನುತುಪ್ಪವನ್ನ ಬಿಸಿ ನೀರಿಗೆ ಹಾಕೊಂಡು ತಗೊಳ್ಳುವಂಥದ್ದು. ನೀವು ಬಿಸಿ ನೀರಿಗೆ ಜೇನುತುಪ್ಪವನ್ನ ಹಾಕಿದ ತಕ್ಷಣ ನಮ್ಮ ಆರೋಗ್ಯಕ್ಕೆ ಹೆಲ್ಪ್ ಮಾಡುವಂತಹ ಏನು ಅಂಶಗಳು ಅದರಲ್ಲಿದೆ ಅದೆಲ್ಲ ಗುಣಗಳು ಹೊರಟು ಹೋಗುತ್ತೆ. ಸೊ ನಿಮ್ಗೆ ಉಳಿಯೋದು ಸಕ್ಕರೆ ಅಂಶ ಹಾಗೇನೆ ನೀರು ಅಷ್ಟೇ. ಸೊ ಜೇನುತುಪ್ಪವನ್ನ ಬಿಸಿ ನೀರಿಗೆ ಹಾಕಿ ಕುಡಿಬೇಡಿ. ಫೈನಲ್ ಆಗಿ ಹೇಳಿ, ಯಾವ್ದು ಒಳ್ಳೇದು, ಅದರಲ್ಲೂ ಡಯಾಬಿಟಿಸ್ ಇದ್ರೆ ಯಾವ್ದು ಒಳ್ಳೇದು ಅಂತ ನೀವು ಕೇಳಿದ್ರೆ, ನಾನ್ ಹೇಳೋದಾದ್ರೆ 3 ಕೂಡ ಒಳ್ಳೇದಲ್ಲ. ಅದರಲ್ಲೂ ಅತಿ ಆದ್ರಂತೂ ಒಳ್ಳೇದ್ ಅಲ್ವೇ ಅಲ್ಲ. ನಮ್ಮಮ್ಮ ಯಾವಾಗ್ಲೂ ಒಂದ್ ಮಾತನ್ನ ಹೇಳ್ತಾರೆ, ಅತಿ ಆದ್ರೆ ಅಮೃತನೂ ಕೂಡ ವಿಷಾನೇ ಅಂತ. ನಿಮ್ಗೆ ನಾವಿದನ್ನ ಕಂಪ್ಲೀಟ್ ಆಗಿ ತಿನ್ಲೇಬೇಡಿ, ಅವಾಯ್ಡ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಸಕ್ಕರೆ, ಬೆಲ್ಲ, ಜೇನುತುಪ್ಪ ಇವೆಲ್ಲ ಇಲ್ದೇನೆ ಆರಾಮಾಗಿರ್ಬಹುದು ಅಂತ ಹೇಳ್ಬಹುದು ಅಷ್ಟೇ. ನಾವು ತಿನ್ನುವಂತಹ ನ್ಯಾಚುರಲ್ ಆಗಿ ಸಿಗುವಂತಹ ಎಷ್ಟೋ ಆಹಾರಗಳಲ್ಲಿ ಸಿಹಿ ಅಂಶ ಇರುತ್ತೆ. ನಾನ್ ಯಾವಾಗ್ಲೂ ಹೇಳೋದೊಂದೇ, ಎಲ್ಲಾ ದೇಹನೂ ಡಿಫ್ರೆಂಟ್ ಅಂಡ್ ನಿಮ್ಮ ದೇಹ ಬೇರೆ ಬೇರೆ ಆಹಾರಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದು ಕೂಡ ಡಿಫ್ರೆಂಟ್. ನಿಮ್ಗೆ ವರ್ಕ್ ಆಗುವಂತದ್ದು ಇನ್ನೊಬ್ಬರಿಗೆ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ದೇಹವನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನೀವು ಆರೋಗ್ಯವಂತರಾಗಿರ್ಬಹುದು. ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ, ನೀವು ಬೆಲ್ಲ, ಸಕ್ಕರೆ, ಜೇನುತುಪ್ಪ ಇವುಗಳಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ತೀರಾ ಅಂತ. ಹಾಗೇನೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಯಾವ್ದ್ರ ಮೇಲೆ ಬೇಕು, ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋವನ್ನ ಮಾಡ್ಬೇಕು ಅಂತಾನು ಕೂಡ ಕಮೆಂಟ್ ನಲ್ಲಿ ತಿಳಿಸಿ. ನಿಮ್ಗೆ ಫ್ಯಾಟಿ ಲಿವರ್ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ಈ ವಿಡಿಯೋವನ್ನ ನೋಡಿ. ಹಾಗೇನೆ ನರ ದೌರ್ಬಲ್ಯದ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ಈ ವಿಡಿಯೋನ ನೋಡಿ. ಹೀಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಮುಂದಿನ ದಿನಗಳಲ್ಲಿ ನಿಮ್ಗೆ ತಲುಪಿಸ್ತೀನಿ. ನಮಸ್ಕಾರ.